ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಕೇಂದ್ರಾಡಳಿತ ಪ್ರದೇಶವಾದಂತಹ ಲಡಾಖ್ನಲ್ಲಿ ಜನ ದಂಗೆ ಎದ್ದಿದ್ದಾರೆ. ರಾಜ್ಯತ್ವ ಮತ್ತು ಸಂವಿಧಾನದ 6ನೇ ಪರಿಚ್ಛೇದದ ಅಡಿ ರಕ್ಷಣೆ ನೀಡಬೇಕು ಅಂತ ಒತ್ತಾಯಿಸಿ ಜನ ಬೀದಿಗಿಳಿದಿದ್ರು. ಲೇ ಅಪೆಕ್ಸ್ ಬಾಡಿ ಹಾಗೆ ಕಾರ್ಗಿಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಕರೆ ನೀಡಿದ್ದಂತಹ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ರಾಜ್ಯ ಸ್ಥಾನಮಾನ ನೀಡಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಪೇಟಿಎಂನಲ್ಲಿ ಹೊಸ ಠೇವಣಿಗೆ ಆರ್ಬಿಐ ನಿರ್ಬಂಧವನ್ನು ವಿಧಿಸಿದ್ದು, ಪೇಟಿಎಂ ಮಾಡಿರುವಂತಹ ನಿಯಮ ಉಲ್ಲಂಘನೆಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಒಂದೇ ಪ್ಯಾನ್ ನಂಬರ್ನಲ್ಲಿ ನೂರಾರು ಖಾತೆಗಳನ್ನು ತೆರೆದಿರುವಂಥದ್ದು ಬಯಲಾಗಿದೆ. ಆರ್ಬಿಐ ನಿರ್ಬಂಧ ಇರೋದಕ್ಕೆ ಪ್ರಮುಖ ಕಾರಣಗಳಲ್ಲಿ ಇದು ಒಂದು ಅನ್ನೋದು ತಿಳಿದು ಬರ್ತಾ ಇದೆ. ಕೆವೈಸಿ ಇಲ್ಲದೆ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸಲಾಗಿದ್ದು, ಮನಿ ಲ್ಯಾಂಡರಿಂಗ್ ಆಗಿರುವಂತಹ ಅನುಮಾನ ವ್ಯಕ್ತ ಆಗಿದೆ. ಆರ್ಬಿಐ ಮತ್ತು ಲೆಕ್ಕ ಪರಿಶೋಧಕರು ಪರಿಶೀಲನೆ ನಡೆಸ್ತಾ ಇದ್ದು, ಮತ್ತಷ್ಟು ಸಂಗತಿಗಳು ಬಯಲಾಗುವ ಸಾಧ್ಯತೆ ಇದೆ. ಉತ್ತರ ಪ್ರದೇಶದಲ್ಲಿ ಸಾಮೂಹಿಕ ಮದುವೆ ಹೆಸರಲ್ಲಿ ದೊಡ್ಡ ಹಗರಣವೇ ನಡೆದೋಗಿದೆ. ಉತ್ತರ ಪ್ರದೇಶದ ಶಾದಿ ಅನುದಾನ ಯೋಜನೆಯ ಅಡಿ ಸಾಮೂಹಿಕವಾಗಿ ಸರಳ ವಿವಾಹವಾದರೆ ವಧುವಿಗೆ 51,000 ರೂಪಾಯಿಯನ್ನು ನೀಡಲಾಗುತ್ತೆ. ಈ ಹಣವನ್ನು ಕೊಳ್ಳೆ ಹೊಡೆಯೋದಕ್ಕೆ ಕೆಲ ವಂಚಕರು ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಏರ್ಪಡಿಸಿದ್ದಾರೆ. 568 ಜೋಡಿಗಳಿಗೆ ವಧು ವರರಂತೆ ನಟಿಸೋದಕ್ಕೆ 2,000 ರೂಪಾಯಿಯಿಂದ 5,000 ರೂಪಾಯಿವರೆಗೂ ಹಣ ಕೊಟ್ಟಿದ್ದಾರೆ. ಕೆಲ ಅಧಿಕಾರಿಗಳು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿ ಹಣ ಲೂಟಿ ಮಾಡಿದ್ದಾರೆ. ಪ್ರಕರಣ ಸಂಬಂಧ 15 ಜನರನ್ನ ಬಂಧಿಸಲಾಗಿದೆ. ಅಬುದಾಬಿಯಲ್ಲಿ ಇದೇ 14ನೇ ತಾರೀಕಿನಂದು ಹಿಂದೂ ದೇವಾಲಯ ಉದ್ಘಾಟನೆ ಆಗ್ತಾ ಇದೆ. ಈ ದೇವಾಲಯದಲ್ಲಿ ರಾಜಸ್ಥಾನದ ಶಿಲ್ಪಿಗಳು ಕೆತ್ತಿರುವಂತಹ ಅಮೃತ ಶಿಲೆಯ ಕಂಬಗಳು, ಕಲಾಕೃತಿಗಳು, ರಾಮ ಕೃಷ್ಣನ ವಿಗ್ರಹಗಳು ಗಮನ ಸೆಳೀತಾ ಇದೆ. ಕಳೆದ 4 ವರ್ಷಗಳಿಂದ ರಾಜಸ್ಥಾನದ ಕಲಾವಿದರು ದೇವಾಲಯ ನಿರ್ಮಾಣಕ್ಕೆ ಅವಿರತ ಶ್ರಮ ಪಟ್ಟಿದ್ದಾರೆ.